ಗ್ರಾಮ ಪಂಚಾಯಿತಿ ನೌಕರರ ಕನಿಷ್ಠ ವೇತನ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘವು ನಗರದ ಜಿಲ್ಲಾ ಪಂಚಾಯಿತಿ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ರಾಮಕೃಷ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸಿದ ನೌಕರರಿಗೆ ಬಿಲ್ ಕಲೆಕ್ಟರ್, ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್ ಅಂತಹ ಹುದ್ದೆಗಳನ್ನು ನೀಡುವಂತೆ 2022ನೇ ಸಾಲಿನಲ್ಲಿ ಸಂಬಂಧಿಸಿದ ಇಲಾಖೆಯಲ್ಲಿ ಸಿದ್ಧಪಡಿಸಿದ ಜ್ಯೇಷ್ಠತಾ ಪಟ್ಟಿಯಲ್ಲಿ ಗ್ರೇಡ್ 2 ಮತ್ತು ಲೆಕ್ಕ ಸಹಾಯಕ ಹುದ್ದೆಗಳಿಗೆ ಬಡ್ತಿ ನೀಡಲು ಆದೇಶ ನೀಡಿದ್ರೂ ಸಹ ಅಧಿಕಾರಿಗಳು ನಮ್ಮ ನ್ಯಾಯವನ್ನ ಕಸಿದುಕೊಳ್ಳಲು ಹೊರಟಿದ್ದಾರೆ ಅಂತ ಆರೋಪಿಸಿದರು. ಬಳಿಕ ಸಂಘಟನೆಯ ಗೌರವಾಧ್ಯಕ್ಷ ಗಾಂಧಿನಗರ ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇದ್ದ ಬಿಲ್ ಕ್ಲರ್ಕ್ ಹುದ್ದೆಗಳಿಗೆ 5 ವರ್ಷ ಸೇವೆ ಸಲ್ಲಿಸಿದ್ದ ಪಂಪ್ ಆಪರೇಟರ್, ವಾಟರ್ಮನ್, ಸಫಾಯಿಗಳನ್ನು ಕೂಡಲೇ ಪರಿಗಣಿಸಬೇಕು. ಕರ ವಸೂಲಿಗಾರರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಸ್, ನೀರುಗಂಟಿಗಳು, ಜವಾನ್, ಸ್ವಚ್ಛತಾಗಾರರು ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರೂ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬಾರಿ ಸಭೆ, ಧರಣಿ, ಹೋರಾಟಗಳನ್ನು ಮಾಡಿದ್ರೂ ಸಹ ಅಧಿಕಾರಿಗಳು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಮರನಾರಾಯಣಪ್ಪ, ಖಜಾಂಚಿ ಬಿಎಲ್ ಕೇಶವರಾರ್, ಮುಖಂಡರಾದ ಜಿ ಶ್ರೀನಿವಾಸ್, ವೆಂಕಟರಾಮೇಗೌಡ, ಮಂಜುನಾಥ್, ಚನ್ನಪ್ಪ, ನಾರಾಯಣಸ್ವಾಮಿ, ರಾಮಯ್ಯ, ಶ್ರೀನಿವಾಸಮೂರ್ತಿ, ಸತೀಶ್ ಭಾಗಿಯಾಗಿದ್ರು. ವಾಟರ್ ಮ್ಯಾನ್ಗಳು, ಅಟೆಂಡರ್ಗಳು, ಬಿಲ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಡೀತದೆ. ಆರ್ಡಿಪಿಆರ್ ಮಿನಿಸ್ಟ್ರಿ ಇಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ನಡೀತದೆ. ಅಟೆಂಡರ್ ಇಲ್ಲ ಅಂದ್ರೆ ಬಿಲ್ ಕಾರ್ಡ್ ಇಲ್ಲ, ಒಂದೇ ಒಂದಿನ ಪಂಚಾಯತಿಯನ್ನ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿನೇ ಇವತ್ತು ಪಂಚಾಯತಿ ನೌಕರರ ಆದೇಶಗಳೇನಿದೆ ಅದನ್ನ ಜಾರಿ ಮಾಡೋ ತನಕ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೆಲ್ಲ ಪಂಚಾಯತಿ ನೌಕರರಿಗೆ ವೇತನಕ್ಕಾಗಿ 40% ಕೊಡ್ಬೋದು ಅಂತಿದ್ಯಾ? ಆದ್ರೆ ಅದು ಆದೇಶ ಮಾತ್ರ ಜಾರಿ ಮಾಡಿದ್ದಾರೆ. ಇವರು ಸಿಇಒ ಅವರು ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ.